ಹಾಯ್ ಹಲೋ ಫ್ರೆಂಡ್ಸ್, ನಿಮಗೆಲ್ಲ ನಾನು ಒಂದು ಡಿಫ್ರೆಂಟ್ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ನಾನು ಇದನ್ನು ಮೊದಲು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬಾ ಈಸಿಯಾಗಿ ನಾವೆಲ್ಲೇ ಸ್ಟೋರ್ ಮಾಡಬಹುದು ಹಾಗೂ ನಮಗೆಲ್ಲೇ ಸಡನ್ಲಿಯಾಗಿ ಯಾವುದೇ ಫಂಕ್ಷನ್ಗೂ ಹೋಗಬಹುದು, ಅಲ್ಲಿ ಕೂಡ ನಾವು ತಗೊಂಡು ಹೋಗಬಹುದು. ನೋಡ್ಬೋದು, ನಾನಿಲ್ಲಿ ನನ್ನ ಐಬ್ರೋ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಎಲ್ಲೆಲ್ಲಿ ನಮ್ಗೆ ವೈಟ್ ಹೇರ್ಸ್ ಇದೆ ಅಲ್ಲಿ ಕೂಡ ನಾವು ಅಪ್ಲೈ ಮಾಡ್ಬೋದು. ಮೊದಲನೇ ಕೂದಲು ಕೂಡ ನೋಡ್ಬೋದು, ಹಾಗೆ ನಾನು ಈ ಅಪ್ಲೈ ಮಾಡಿರುವಂಥ ಕೂದಲು ಕೂಡ ನೋಡ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬಟ್ಟೆಯಿಂದ ಕೂಡ ಒರೆಸ್ತಾ ಇದ್ದೀನಿ, ಅದು ಕೂಡ ಹೋಗಿಲ್ಲ. ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ, ಇದು ಒಂದು ಮನೆ ಮದ್ದನ್ನು ಹೇಗೆ ಮಾಡೋದು ಅಂತ. ನಾನು ಮೊದಲಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ, ಹಾಗೂ ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಯೂಸ್ ಮಾಡ್ಕೋತಾ ಇದ್ದೇನೆ. ಸಾಸಿವೆ ಯಾಕೆ ಯೂಸ್ ಮಾಡ್ಕೋತಾ ಇದ್ದೇನೆ ಅಂದರೆ, ನಮ್ಮ ತಲೆ ಬುಡಕ್ಕೆ ಹಾಗೂ ನಾವು ಎಷ್ಟೇ ಟೆನ್ಷನ್ನಲ್ಲಿದ್ದರೂ ಕೂಡ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಸಾಕು, ಅದು ನಮ್ಮದೆಲ್ಲ ಟೆನ್ಷನ್ ಕೂಡ ದೂರವಾಗುತ್ತೆ ಹಾಗೂ ನಮ್ಮ ಕೂದಲು ಬುಡದಿಂದ ಬೆಳೆಯಲು ಕೂಡ ಸಹಾಯ ಮಾಡುತ್ತದೆ. ಮತ್ತು ನಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ರಫ್ ಹೊಟ್ಟು ಕೂಡ ಇದ್ದರೂ ಕೂಡ ಅದು ಕೂಡ ತೊಲಗಲು ಕೂಡ ಈ ಸಾಸಿವೆ ಎಣ್ಣೆ ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಆದ ಕಾರಣ ನಾನಿವತ್ತು ಸಾಸಿವೆನೇ ತಗೊಂಡು ಇಲ್ಲಿ ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ. ಸಾಸಿವೆಯಿಂದ ನಮ್ಮ ತಲೆಯಲ್ಲಿ ರಕ್ತ ಸಂಚಾರ ಕೂಡ ಚೆನ್ನಾಗಾಗುತ್ತೆ ಹಾಗೂ ನಮ್ಮ ಕೂದಲು ಶೈನಿಯಾಗಿ ಉದ್ದವಾಗಿ ಕಾಣಲು ಕೂಡ ಸಾಸಿವೆ ಎಣ್ಣೆನ ನಾವು ತುಂಬಾ ಯೂಸ್ ಆಗಿ ವರ್ಕ್ ಮಾಡುತ್ತೆ. ಸಾಸಿವೆಯಲ್ಲಿ ನಮ್ಮ ಕೂದಲು ತುಂಡಾಗೋದು ಕೂಡ ಕಡಿಮೆ ಆಗುತ್ತೆ. ಹಾಗೂ ನಾನಿಲ್ಲಿ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಕರಿಬೇವು ಕೂಡ ನಮ್ಮ ಕೂದಲು ಬೆಳವಣಿಗೆಯಲ್ಲಿ ತುಂಬಾ ಸಹಾಯಕ ಮಾಡುತ್ತದೆ ಹಾಗೂ ಕರಿಬೇವಿನಿಂದ ನಮ್ಮ ಕೂದಲು ಉದ್ದವಾಗಲು, ನಮ್ಮ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಕರಿಬೇವಿನಿಂದ ನಾವು ಅದನ್ನು ತಡೆಗಟ್ಟಬಹುದು. ನೋಡ್ಬೋದು, ಈಗ ನಮ್ಮ ಸಾಸಿವೆ ಸ್ವಲ್ಪ ಕಪ್ಪಗಾಗಿದೆ ಅಂತ. ಕರಿಬೇವು ಹಾಗೂ ಸಾಸಿವೆ ಇವೆರಡು ಇಂಗ್ರೀಡಿಯೆಂಟ್ಸ್ ತುಂಬಾ ಬ್ಲ್ಯಾಕ್ ಆಗೋವರೆಗೂ ನಾವು ಇದನ್ನು ಹುರಿದುಕೊಳ್ಬೇಕು. ಈಗ ಸ್ವಲ್ಪ ಸಾಸಿವೆ ಬ್ಲ್ಯಾಕ್ ಆಗೋದನ್ನು ನಾವು ಕಾಣ್ಬೋದು. ಅದೇ ಥರ ಇದು ಕರಿಬೇವು ಕೂಡ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ನಾವು ಇವೆರಡು ಕೂಡ ಹುಡುಕೋಬೇಕು. ಇವೆರಡು ಕೂಡ ಬ್ಲ್ಯಾಕ್ ಆಗಿರೋದನ್ನು ನಾವು ಕಾಣಬಹುದಿಲ್ಲಿ. ಹಾಗೂ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಸದಿವಿನ ಅಂಶ ಜಾಸ್ತಿನೇ ಕಾಣಬಹುದು. ಆದ ಕಾರಣ ನಮ್ಮ ಕೂದಲು ಬ್ಲ್ಯಾಕ್ ಆಗಲು ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ ಹಾಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಕೂದಲಿಗೆ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ನಾವು ಇದನ್ನು 20 ಇಯರ್ಸಿಂದನೇ ಸಾಸಿವೆ ಎಣ್ಣೆನ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮದು ವಯಸ್ಸಾಗೋವರೆಗೂ ಕೂಡ ನಮ್ಮ ಬಿಳಿ ಕೂದಲು ಕೂಡ ತಡೆಗಟ್ಟಬಹುದು. ಒಂದು ಬಿಳಿ ಕೂದಲು ಕಾಣೋಕ್ಕೆ ಆಗಲ್ಲ, ಅಷ್ಟು ಹೆಲ್ಪ್ಫುಲ್ಲಾಗಿ ಇದು ಯೂಸ್ ಮಾಡುತ್ತೆ. ಈಗ ನೀವು ನೋಡ್ಬೋದು, ಸಾಸಿವೆ ಹಾಗೂ ಕರಿಬೇವು ಎರಡೂ ಕೂಡ ಕಪ್ಪಗಾಗಿರೋದು. ಹೀಗೆ ಇನ್ನೂ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಸಾಸಿವೆಯಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಪ್ರಮಾಣ ಕೂಡ ಬಿಡೋದು ನಾವು ಇಲ್ಲಿ ಕಾಣ್ಬೋದು. ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಸಾಸಿವೆ ಹಾಗೂ ಕರಿಬೇವು ಎರಡೂ ಕೂಡ ಚೆನ್ನಾಗಿ ಈಗ ಕಪ್ಪಗಾಗಿರೋದು ನಾವು ನೋಡ್ಬೋದು. ಹೀಗೆ ಇನ್ನೂ ಸ್ವಲ್ಪ ಹೀಗೆ ಹುರ್ಕೊಳ್ಳಿ. ನೋಡಿ, ಸ್ಪೂನ್ ಕೂಡ ಎಣ್ಣೆನ ತಾಗ್ತಾ ಇದೆ ಅಂತ. ಕರಿಬೇವಿನಿಂದಲೂ ಕೂಡ ನಮ್ಮ ಡ್ಯಾಂಡ್ರಫ್ ಸಮಸ್ಯೆನ ಕಡಿಮೆ ಆಗಬಹುದು ಹಾಗೂ ವೈಟ್ ಹೇರ್ಸ್ ಕೂಡ ಎಷ್ಟೇ ಇದ್ದರೂ ಕೂಡ ಅದು ಕಪ್ಪಗಾಗಲು ಕರಿಬೇವು ಕೂಡ ನಾವು ಬಳಸಬಹುದು. ನೋಡ್ಬೋದು, ಈಗಂತೂ ತುಂಬಾ ಕಪ್ಪಗಾಗಿ ಕಾಣ್ತಾ ಇದೆ ಅಂತ. ಅದು ಕಬ್ಬಿಣದ ಕಡಾಯಿ ಕೂಡ ಎಷ್ಟು ಕಪ್ಪಗಾಗಿದೆ ಅಂತ ನೀವೇ ನೋಡ್ಬೋದು. ಹೀಗೆ ಸ್ಪೂನ್ ಆಡಿಸ್ತಾ ಇದ್ರೇ ಅದು ಸ್ವಲ್ಪ ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ. ಈಗ ನೋಡ್ಬೋದು ಎಷ್ಟು ಪುಡಿ ಪುಡಿಯಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ನೀವು ಇದನ್ನು ಮಿಕ್ಸಿಗೆ ಹಾಕೋಬಹುದು. ಮಿಕ್ಸಿಗೆ ಹಾಕಿದ್ರೆ ಹೀಗೆ ಎಣ್ಣೆ ಬಿಡೋದಿಲ್ಲ. ಆದ ಕಾರಣ ನಾನಿಲ್ಲಿ ಒಂದು ಕುಟ್ಟೋ ಕಲ್ಲನ್ನ ಯೂಸ್ ಮಾಡಿಕೊಂಡು ಕುಟ್ತಾ ಇದ್ದೀನಿ. ಹೀಗೆ ಮ್ಯಾಶ್ ಮಾಡಿದರೆ ಸಾಕು, ಅದು ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ. ಕುಟ್ಟಿದ್ರಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಚೂರು ಚೂರಾಗಿ ಪುಡಿಯಾಗಿ ಕಾಣ್ಬೋದು ನಾವಿಲ್ಲಿ. ಹೀಗೆ ಸ್ವಲ್ಪ ಕುಟ್ಕೊಳ್ಳಿ. ಹೀಗೆ ಚೆನ್ನಾಗಿ ಇದನ್ನು ಕುಟ್ಟೋ ಕಲ್ಲಲ್ಲಿ ಕುಟ್ಕೊಂಡ್ರೆ ಸಾಕು, ಎಷ್ಟು ಪೌಡರ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ನಾನು ಇದನ್ನು ಕೈಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕಪ್ಪಗಾಗಿ ನನ್ನ ಕೈನ ಕಾಣಿಸ್ತಾ ಇದೆ ಅಂತ. ಅದು ಕೂಡ ಎಷ್ಟೇ ಒರೆಸಿದ್ರೂ ಕೂಡ ಹೋಗ್ತಾನೆ ಇಲ್ಲ, ಅಷ್ಟು ಕಪ್ಪಗಾಗಿ ಕಾಣಿಸ್ತಾ ಇದೆ. ಅದರಲ್ಲಂತೂ ತಲೆಗೆ ಅಪ್ಲೈ ಮಾಡಿದ್ರೆ ಸಾಕು. ನೋಡಿ, ಇಲ್ಲಿ ನಾನು ನೀರಲ್ಲಿ ತೊಳೆದು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟೇ ತೊಳೆದ್ರೂ ಕೂಡ ನಮ್ಮ ಕೈ ಕಪ್ಪಗಾಗಿರುವ ಬಣ್ಣ ಕೂಡ ಬಿಡ್ತಾ ಇಲ್ಲ. ಇನ್ನು ಕೈಗೆ ಬಿಡ್ತಾ ಇಲ್ಲ, ಇನ್ನು ತಲೆಗೆ ಎಲ್ಲಿಂದ ಬಿಡುತ್ತೆ ಅಂತ ನೀವು ಯೋಚನೆ ಮಾಡಿ ನೋಡಿ ಗಾಯ್ಸ್, ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇದೆ ಅಂತ.
ಒಂದು ಸಲ ಈ ಹೇರ್ ಪ್ಯಾಕ್ನ ನಮ್ಮ ತಲೆಗೆ ಯೂಸ್ ಮಾಡಿ ನೋಡಿ ನೀವು ಕೂಡ. ನಾನು ಕೂಡ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ. ಹಾಗೂ ಇದನ್ನು ಒಂದು ಚಿಕ್ಕ ವಿಕ್ಸ್ ಡಬ್ಬಿಯಲ್ಲಿ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬಹುದು. ಹೀಗೆ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಎಲ್ಲಿ ಕೂಡ ಒಯ್ಯಬಹುದು. ಎಲ್ಲೇ ನಮ್ಮ ವ್ಯಾಲಿಟಿ ಬ್ಯಾಗಲ್ಲಿ ಅರ್ಜೆಂಟಲ್ಲಿ ಫಂಕ್ಷನ್ಗೆ ಹೋಗಬೇಕಾದ್ರೂ ಹೀಗೆ ಸ್ಟೋರ್ ಮಾಡಿ ಕೂಡ ನಾವು ಒಯ್ಯಬಹುದು. ಆದ ಕಾರಣ ನೀವು ಹೀಗೆ ಮಾಡಿದರೆ ನಿಮ್ಮ ಕೂದಲು ಕೂಡ ಬೆಳೆಯಲಿಕ್ಕೂ ಸಹಾಯ ಮಾಡುತ್ತೆ. ಹಾಗೂ ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ. ಯಾವುದೇ ಫಂಕ್ಷನ್ನಲ್ಲಿ ನಾವು 5 ಮಿನಿಟ್ಸಲ್ಲಿ ಇದನ್ನು ಅಪ್ಲೈ ಕೂಡ ಮಾಡ್ಕೊಳ್ಬೋದು. ಹಾಗೂ ನಾನು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡೋದ್ರಿಂದ ಏನು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೂ ಇದರಿಂದ ಇದು ಪ್ಯಾಕ್ ಕೂಡ ತುಂಬ ದಿನ ಕೂಡ ಉಳಿಬಹುದು. ಎಷ್ಟೇ ದಿನ ಸ್ಟೋರ್ ಮಾಡಿದ್ರೂ ಕೂಡ ಇದು ಹೀಗೆ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ ಮೇಲಂತೂ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ನೀವು ಕೂಡ ಒಂದು ಸಲ ಅಪ್ಲೈ ಮಾಡಿ ಹಾಗೂ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.